ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ನಿನ್ನೆ ಆರ್ ಸಿ ಬಿ ಎಗನೆಸ್ಟ್ ಎಗನೆಸ್ಟ್ ಆರ್ ಸಿ ಬಿ ಸೋತಿದೆ. ಎಲ್ಲಾದರೂ ಅದೃಷ್ಟ ದೇವತೆಗಳು ಅದು ಇದು ಕಾಂಗ್ರೆಸ್ ಪಾರ್ಟಿನೇ ಗೆಲ್ಸಿದ್ದು ಅಂತ ಹೇಳ್ತಿದ್ರಲ್ಲ ಟಿ ವಿ ನೈನ್. ಯಾಕಪ್ಪ ರಿಪೋರ್ಟ್ ಮಾಡ್ತಾ ಇಲ್ಲ? ಆ ಚಿನ್ನದ ಗಣಿ ಅನಂತ ಪದ್ಮನಾಭ ದೇವಸ್ಥಾನ ಆಗಿರಲಿ, ಪೂರಿ ಜಗನ್ನಾಥದ ಬಗ್ಗೆ ಆಗಲಿ ನೀ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಅದು ದೇವತೆಗಳು ತಲೆ ಕೆಡ್ಸ್ಕೊತಾರೆ. ನೀವು ಮೀಡಿಯಾದವ್ರು ಯಾಕೆ ತಲೆ ಕೆಡ್ಸ್ಕೊತೀರಾ ಕಳ್ಳನ ಮಕ್ಕಳು? ಹಾಂ, ಅಲ್ಲಿ ಎಲ್ಲಿ ಸಿಗುತ್ತೋ ನಿಧಿ ನಿಕ್ಷೇಪ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಾರ್ಟಿ ಕಾಯ್ತಾವ್ರೆ. ಹಾಂ, ಕಾಂಗ್ರೆಸ್ ಪಾರ್ಟಿ, ಬ್ರಿಟಿಷ್ ಕಾಂಗ್ರೆಸ್ ಪಾರ್ಟಿ, ಬಿ ಬಿ ಸಿ ಚಾನಲು, ಇವ್ರು ಅಂಡ್ರಲ್ಲಿ ಬರೋಂಥ ಕೆಲವು ಚಾನಲ್ಗಳು ಕ್ರಿಮಿನಲ್ಸ್ ಇದ್ದಾರಲ್ಲ, ಆ ನನ್ನ ಮಕ್ಕಳಿಗೆ ದೇಶದ್ರೋಹಿಗಳು ಇರಬರೋ ಸಂಪತ್ತನ್ನೆಲ್ಲ ಲೂಟಿ ಮಾಡಕ್ಕೆ ಕೊಟ್ಟಾನೆ. ಇನ್ನೊಂದು ಶಾಕಿಂಗ್ ನ್ಯೂಸ್ ಹೇಳ್ತೀನಿ ಕೇಳ್ರು. ಅವೆರಡೇ ಅಲ್ಲ, ಪೂರಿ ಜಗನ್ನಾಥ್ ಆ್ಯಂಡ್ ಪದ್ಮನಾಭ ನಗರದ ನಿಧಿ ನಿಕ್ಷೇಪ ಅಲ್ಲ. ನಮ್ಮ ದೇಶನ ಕೊಳ್ಳೆ ಹೊಡೆದ್ರು ಅಂತಿರಲ್ಲ ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ, ಬ್ರಿಟಿಷ್ನವರು, ಅವರು ಇವರು ಅಂತ ಹೇಳ್ಬಿಟ್ಟು. ಜಸ್ಟ್ 1% ಅಷ್ಟೇ. 99% ಅಗಾಧವಾದ ಸಂಪತ್ತು, ಅಗಾಧವಾದ ಚಿನ್ನ ಭಂಡಾರ, ಅವೆಲ್ಲವನ್ನು ದೈವಶಕ್ತಿ ಕಾಪಾಡಿದೆ. ಅಂಡರ್ ಭೂದೇವಿ ಅಂಡರಲ್ಲಿ ಕಾಪಾಡಿದೆ. ಅರ್ಥ ಆಯ್ತಲ್ಲ? ಸೊ ನಿಮಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಹೇಳ್ತಾರದು. ಅಲ್ಲಿ ಅವೆರಡರ ಬಗ್ಗೆ ನೀವು ಹೋಗಬೇಡಿ. ಏನು ಕಿತ್ಕೊಳಕ್ಕಾಗಲ್ಲ. ದೈವಶಕ್ತಿ ಇದೆ. ದೈವಶಕ್ತಿ ಮುಂದೆ ಯಾವ ಆಟನೂ ನಡೆಯಲ್ಲ. ಅರ್ಥ ಆಯ್ತಾ? ಈಗ ನಿನ್ನೆ ನೋಡಿ, ಆರ್ ಸಿ ಬಿ ಸೋತಿದ್ದಕ್ಕೆ ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶು, ಸಿದ್ದರಾಮಯ್ಯ ಎಲ್ಲ ಡಿನ್ನರ್ ಊಟ ಮಾಡಿದ್ದಾರೆ. ಆರ್ ಸಿ ಬಿ ಸೋತಿದ್ದಕ್ಕೆ ನೋಡಿ, ಅಲ್ಲಿ ಕುತ್ಕೊಂಡು ಏನು ಬಿಲ್ಡಪ್ಪು, ಏನು ಗೆದ್ದು ಬಿಡ್ತೀವಿ ಅಂತ ಹೋಗಿ ಅಲ್ಲಿ ಕುತ್ಕೊಂಡ್ರು. ಆಮೇಲೆ